ಹಾಯ್ ಸ್ನೇಹಿತರೆ, ನೀವು ಕೆಪಿಎಸ್ಸಿ, ಎಫ್ಡಿಎ, ಎಸ್ಡಿಎ ಅಥವಾ ಮುಂಬರುವ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿದ್ದೀರಾ? ಹಾಗಿದ್ದರೆ ಇಂದಿನ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತವಾಗಲಿದೆ. ಕೇವಲ ಪುಸ್ತಕ ಓದಿದರೆ ಸಾಲದು. ಈ ರೀತಿಯ ರಸಪ್ರಶ್ನೆಗಳ ಮೂಲಕ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ. ಬನ್ನಿ ಇಂದಿನ ಕುತೂಹಲಕಾರಿ ಪ್ರಶ್ನೆಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಕೇದಾರನಾಥ ದೇವಾಲಯವು ಭಾರತದ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಹಿಮಾಚಲ ಪ್ರದೇಶ, ಬಿ ಉತ್ತರಾಖಂಡ್, ಸಿ ಉತ್ತರ ಪ್ರದೇಶ, ಡಿ ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ್. ಕೇದಾರನಾಥವು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಮಂದಾಕಿನಿ ನದಿಯ ಸಮೀಪದಲ್ಲಿದೆ. ಎರಡನೆಯ ಪ್ರಶ್ನೆ, ಅಪರೂಪದ ಹಳದಿ ಬಣ್ಣದ ವಜ್ರ ಹೆಚ್ಚಾಗಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ ರಷ್ಯಾ, ಬಿ ದಕ್ಷಿಣ ಆಫ್ರಿಕಾ, ಸಿ ಕೆನಡಾ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾದ ಕಿಂಬರ್ಲಿ ಗಣಿಗಳು ಇಂತಹ ವಿಶಿಷ್ಟ ಬಣ್ಣದ ವಜ್ರಗಳಿಗೆ ಹೆಸರುವಾಸಿಯಾಗಿವೆ. ಮೂರನೆಯ ಪ್ರಶ್ನೆ, ವಿಶ್ವದ ಯಾವ ದೇಶದ ಕರೆನ್ಸಿ ನೋಟಿನ ಮೇಲೆ ಗಣೇಶ ದೇವರ ಚಿತ್ರವನ್ನು ಮುದ್ರಿಸಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ನೇಪಾಳ, ಸಿ ಇಂಡೋನೇಷ್ಯಾ, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡೋನೇಷ್ಯಾ. ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರವಾಗಿದ್ದರೂ ಇಂಡೋನೇಷ್ಯಾದ 20,000 ರೂಪಾಯಿ ನೋಟಿನ ಮೇಲೆ ಗಣೇಶನ ಚಿತ್ರವಿದೆ. ನಾಲ್ಕನೆಯ ಪ್ರಶ್ನೆ, ಮಳೆಬಿಲ್ಲು ಅಥವಾ ಕಾಮನಬಿಲ್ಲಿನಲ್ಲಿ ಒಟ್ಟು ಎಷ್ಟು ಬಣ್ಣಗಳು ಕಂಡುಬರುತ್ತವೆ? ನಿಮ್ಮ ಆಪ್ಷನ್ಸ್: ಎ 5 ಬಣ್ಣಗಳು, ಬಿ 6 ಬಣ್ಣಗಳು, ಸಿ 7 ಬಣ್ಣಗಳು, ಡಿ 8 ಬಣ್ಣಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 7 ಬಣ್ಣಗಳು. ಇದನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ವಿಬ್ಗ್ಯಾರ್ ಎಂಬ ಸಂಕ್ಷಿಪ್ತ ರೂಪವನ್ನು ಬಳಸಲಾಗುತ್ತದೆ. ಐದನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೂವು ಯಾವುದು ಎಂದು ನಿಮಗೆ ತಿಳಿದಿದೆಯೇ? ನಿಮ್ಮ ಆಪ್ಷನ್ಸ್: ಎ ಗುಲಾಬಿ, ಬಿ ಸೂರ್ಯಕಾಂತಿ, ಸಿ ಕಮಲ, ಡಿ ಮಲ್ಲಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಮಲ. ಕಮಲವು ಭಾರತೀಯ ಸಂಸ್ಕೃತಿಯಲ್ಲಿ ಪವಿತ್ರತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ, ನೋಡೋಣ ನಿಮಗೆ ಗೊತ್ತಾ? ಆರನೆಯ ಪ್ರಶ್ನೆ, ಯಾವ ಕಾಯಿಲೆಯ ಸಂದರ್ಭದಲ್ಲಿ ಪಪ್ಪಾಯಿ ಎಲೆಯ ರಸವನ್ನು ಚಿಕಿತ್ಸೆಯಾಗಿ ಬಳಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮಲೇರಿಯಾ, ಬಿ ಡೆಂಗ್ಯೂ, ಸಿ ಟೈಫಾಯ್ಡ್, ಡಿ ಕಾಮಾಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಡೆಂಗ್ಯೂ. ಡೆಂಗ್ಯೂ ಜ್ವರ ಬಂದಾಗ ರಕ್ತದ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಹೆಚ್ಚಿಸಲು ಇದು ಸಹಕಾರಿಯಾಗಿದೆ. ಏಳನೆಯ ಪ್ರಶ್ನೆ, ಗುಲಾಬಿ ಬಣ್ಣದ ಬೆವರನ್ನು ಸುರಿಸುವ ವಿಚಿತ್ರ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಿಪ್ಪೋಪೋಟಮಸ್, ಬಿ ಜಿರಾಫೆ, ಸಿ ಕಾಂಗರೂ, ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಎ ಹಿಪ್ಪೋಪೋಟಮಸ್. ಇವುಗಳ ಚರ್ಮದಿಂದ ಹೊರಬರುವ ಕೆಂಪು ಗುಲಾಬಿ ದ್ರವವು ಸೂರ್ಯನ ಶಾಖದಿಂದ ರಕ್ಷಣೆ ನೀಡುತ್ತದೆ. ಒಂದು ಜೋಕ್, ಒಬ್ಬ ವ್ಯಕ್ತಿ ಹೇಳ್ತಾನೆ, ನನಗೆ ಕೆಲಸ ಮಾಡುವಾಗ ಬೆವರುತ್ತೆ, ಆದರೆ ಹಿಪ್ಪೋಗೆ ಬೆವರಿದ್ರೂ ಅದು ಪೌಡರ್ ಹಾಕಿಕೊಂಡ ಹಾಗೆ ಕಾಣುತ್ತೆ. ಎಂಟನೆಯ ಪ್ರಶ್ನೆ, ಸುಪ್ರಸಿದ್ಧ ಕಲೆಯಾದ ಯಕ್ಷಗಾನ ಯಾವ ರಾಜ್ಯಕ್ಕೆ ಸೇರಿದೆ? ನಿಮ್ಮ ಆಪ್ಷನ್ಸ್: ಎ ಕೇರಳ, ಬಿ ತಮಿಳುನಾಡು, ಸಿ ಆಂಧ್ರ ಪ್ರದೇಶ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ. ಇದು ಕರಾವಳಿ ಮತ್ತು ಮಲೆನಾಡು ಭಾಗದ ವಿಶಿಷ್ಟ ನೃತ್ಯ ಮತ್ತು ನಾಟಕ ಕಲೆಯಾಗಿದೆ. ಒಂಬತ್ತನೆಯ ಪ್ರಶ್ನೆ, ಕಿತ್ತಳೆ ಹಣ್ಣಿನಲ್ಲಿ ಯಾವ ಜೀವಸತ್ವ ಸಮೃದ್ಧವಾಗಿರುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಸಿ. ಸಿಟ್ರಸ್ ಹಣ್ಣುಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಹತ್ತನೆಯ ಪ್ರಶ್ನೆ, ಅತಿ ಬೇಗನೆ ಕೋಪಗೊಳ್ಳುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಾಡುಕೋನ, ಬಿ ಹನಿ ಬ್ಯಾಜರ್, ಸಿ ತೋಳ, ಡಿ ಆನೆ.
ಸರಿಯಾದ ಉತ್ತರ ಆಪ್ಷನ್ ಬಿ ಹನಿ ಬ್ಯಾಡ್ಜರ್. ಇದು ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ಅತ್ಯಂತ ನಿರ್ಭೀತ ಪ್ರಾಣಿ ಎಂದು ಹೆಸರಾಗಿದೆ. ಸಣ್ಣ ಗಾತ್ರದಲ್ಲಿದ್ದರೂ ತನ್ನ ದಾರಿ ಅಡ್ಡ ಬರುವ ಸಿಂಹ, ಚಿರತೆ ಅಥವಾ ಮನುಷ್ಯರ ಮೇಲೂ ಕೂಡ ತಕ್ಷಣವೇ ಆಕ್ರಮಣ ಮಾಡುತ್ತದೆ. 11ನೇ ಪ್ರಶ್ನೆ, ಮಧುಮೇಹ ಚಿಕಿತ್ಸೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖವಾಗಿದೆ? ನಿಮ್ಮ ಆಪ್ಷನ್ಸ್: ಎ ಇನ್ಸುಲಿನ್, ಬಿ ಪೆನ್ಸಿಲಿನ್, ಸಿ ಆಸ್ಪರಿನ್, ಡಿ ಪ್ಯಾರಾಸಿಟಮಾಲ್. ಸರಿಯಾದ ಉತ್ತರ ಆಪ್ಷನ್ ಎ ಇನ್ಸುಲಿನ್. ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಇನ್ಸುಲಿನ್ ಅತ್ಯಗತ್ಯವಾಗಿದೆ. 12ನೇ ಪ್ರಶ್ನೆ, ವಿಶ್ವವಿಖ್ಯಾತ ಚಿನ್ನದ ದೇವಾಲಯ ಇರುವ ನಗರ ಯಾವುದು? ನಿಮ್ಮ ಆಪ್ಷನ್ಸ್: ಎ ದೆಹಲಿ, ಬಿ ಅಮೃತ್ಸರ್, ಸಿ ಮುಂಬೈ, ಡಿ ಜೈಪುರ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೃತ್ಸರ್. ಇದು ಸಿಖ್ ಧರ್ಮದ ಪವಿತ್ರ ಯಾತ್ರಾ ಸ್ಥಳವಾಗಿದೆ. 13ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಕೇಸರಿ ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಕೇರಳ, ಸಿ ಜಮ್ಮು ಮತ್ತು ಕಾಶ್ಮೀರ, ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ. ಇಲ್ಲಿನ ಹವಾಮಾನವು ಕೇಸರಿ ಬೆಳೆಗೆ ಅತ್ಯಂತ ಪೂರಕವಾಗಿದೆ. 14ನೇ ಪ್ರಶ್ನೆ, ಸೊಳ್ಳೆಗಳು ಹೆಚ್ಚಾಗಿ ಯಾವ ಬಣ್ಣಕ್ಕೆ ಆಕರ್ಷಿತವಾಗುತ್ತವೆ? ನಿಮ್ಮ ಆಪ್ಷನ್ಸ್: ಎ ಬಿಳಿ, ಬಿ ಹಸಿರು, ಸಿ ಕಪ್ಪು, ಡಿ ಹಳದಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು. ಕಪ್ಪು ಮತ್ತು ಗಾಢ ಬಣ್ಣಗಳು ಶಾಖವನ್ನು ಹೀರಿಕೊಳ್ಳುವುದರಿಂದ ಸೊಳ್ಳೆಗಳು ಬೇಗ ಬರುತ್ತವೆ. 15ನೇ ಪ್ರಶ್ನೆ, ಅತಿಯಾಗಿ ಮ್ಯಾಗಿ ಸೇವಿಸುವುದರಿಂದ ಯಾವ ಸಮಸ್ಯೆ ಬರಬಹುದು? ನಿಮ್ಮ ಆಪ್ಷನ್ಸ್: ಎ ಲಿವರ್ ಸಮಸ್ಯೆ, ಬಿ ಮೆದುಳಿನ ತೊಂದರೆ, ಸಿ ಕಣ್ಣಿನ ದೋಷ, ಡಿ ಕಾಲು ನೋವು. ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್ ಸಮಸ್ಯೆ. ಇದರಲ್ಲಿರುವ ಸಂರಕ್ಷಕಗಳು ಪ್ರಿಸರ್ವೇಟಿವ್ಸ್ ಅತಿಯಾದ ಸೇವನೆಯಿಂದ ಆರೋಗ್ಯಕ್ಕೆ ಹಾನಿಕಾರಕ. 16ನೇ ಪ್ರಶ್ನೆ, ಬಾಳೆಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣಾಗಿದೆ? ನಿಮ್ಮ ಆಪ್ಷನ್ಸ್: ಎ ಪಾಕಿಸ್ತಾನ, ಬಿ ಜಮೈಕಾ, ಸಿ ಕಂಬೋಡಿಯಾ, ಡಿ ಬಾಂಗ್ಲಾದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಕಂಬೋಡಿಯಾ. ಕಂಬೋಡಿಯಾದಲ್ಲಿ ಜೇಕ್ ನಮ್ವಾ ಎಂಬ ಬಾಳೆಹಣ್ಣು ರಾಷ್ಟ್ರೀಯ ಗೌರವ ಹೊಂದಿದೆ. 17ನೇ ಪ್ರಶ್ನೆ, ಸೇಬು ಹಣ್ಣಿನ ಗುಣಗಳನ್ನೇ ಹೋಲುವ ಇನ್ನೊಂದು ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್: ಎ ಪೇರಲ ಹಣ್ಣು, ಬಿ ಮಾವಿನ ಹಣ್ಣು, ಸಿ ಸೀಬೆ ಹಣ್ಣು, ಡಿ ಪಿಯರ್ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಪೇರಲ ಹಣ್ಣು. ಸೇಬು ಹಣ್ಣಿನಂತೆಯೇ ನಾರಿನಂಶ, ಜೀವಸತ್ವಗಳು ಮತ್ತು ಆರೋಗ್ಯ ಗುಣಗಳನ್ನು ಇದು ಹೊಂದಿದೆ. 18ನೇ ಪ್ರಶ್ನೆ, ಮ್ಯಾಗಿಯನ್ನು ಒಂದು ಕಾಲದಲ್ಲಿ ಭಾರತದಲ್ಲಿ ನಿಷೇಧಿಸಲು ಕಾರಣವೇನು? ನಿಮ್ಮ ಆಪ್ಷನ್ಸ್: ಎ ಅತಿಯಾದ ಸಕ್ಕರೆ, ಬಿ ಹೆಚ್ಚಿನ ಸೀಸದ ಅಂಶ, ಸಿ ಕೆಟ್ಟ ರುಚಿ, ಡಿ ಪ್ಲಾಸ್ಟಿಕ್ ಬಳಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚಿನ ಸೀಸದ ಅಂಶ. ಪರೀಕ್ಷೆಯ ವೇಳೆ ಇದರಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಸೀಸ ಕಂಡುಬಂದ ಕಾರಣ ನಿಷೇಧಿಸಲಾಗಿತ್ತು. 19ನೇ ಪ್ರಶ್ನೆ, ಜಗತ್ತಿನಲ್ಲೇ ಅತಿ ಹೆಚ್ಚು ಬೆಲೆ ಬಾಳುವ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್: ಎ ಡ್ರ್ಯಾಗನ್ ಫ್ರೂಟ್, ಬಿ ಮಿಯಾಜಾಕಿ ಮಾವಿನ ಹಣ್ಣು, ಸಿ ಆಲ್ಫಾನ್ಸೋ ಮಾವು, ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಮಿಯಾಜಾಕಿ ಮಾವಿನ ಹಣ್ಣು. ಈ ಹಣ್ಣಿನ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೆಜಿಗೆ ಬರೋಬ್ಬರಿ 2 ರಿಂದ 3 ಲಕ್ಷ ರೂಪಾಯಿವರೆಗೆ ಇರುತ್ತದೆ. 20ನೇ ಪ್ರಶ್ನೆ, ಹುಟ್ಟಿದ ತಕ್ಷಣವೇ ಹಾರಲು ಪ್ರಾರಂಭಿಸುವ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಚಿಟ್ಟೆ, ಬಿ ನೊಣ, ಸಿ ಕೀಟಗಳು, ಡಿ ಬಾವಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೀಟಗಳು. ಹಾರುವ ಕೀಟಗಳ ಮರಿಗಳು ಹೊರಬಂದ ತಕ್ಷಣ ಹಾರಲು ಪ್ರಾರಂಭಿಸುತ್ತವೆ.
ಸ್ನೇಹಿತರೆ, ಇಂದಿನ 20 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.